ಕಾಲ ಮೀರಿ ಹೋಗಿದೆ ಗಂಧರ್ವರಾಜ. ನನ್ನ ತಂದೆ ಜರಾಸಂಧ ಕಂಸನಿಗೆ ವಚನ ನೀಡಿದ್ದಾರೆ. ಒಬ್ಬ ಸ್ತ್ರೀಯ ಜೀವನದ ವಿಡಂಬನೆಯೇ ಇದು. ತನ್ನ ತಂದೆಯ ವಚನವನ್ನು ಪಾಲಿಸಲೇಬೇಕು. ಮತ್ತೆ ನಮ್ಮ ಪ್ರೇಮ? ನನ್ನನ್ನು ಕ್ಷಮಿಸಿ ಬಿಡಿ ಗಂಧರ್ವರಾಜ. ನಾನು ಈಗ ಪರತಂತ್ರಳು. ನನ್ನಂತಹವಳಿಗೆ ನಿಮ್ಮನ್ನು ಪ್ರೀತಿಸುವ ಯಾವುದೇ ಯೋಗ್ಯತೆ ಇಲ್ಲ. ನನ್ನನ್ನು ಕ್ಷಮಿಸಿ. ಪ್ರಾಪ್ತಿ, ನಾನು ಕಾಯುತ್ತೇನೆ. ನೀನು ಸ್ವತಂತ್ರಳಾಗುವವರೆಗೂ ಕಾಯುತ್ತೇನೆ. ನನಗೆ ವಿಶ್ವಾಸವಿದೆ, ಒಂದು ದಿನ ನನ್ನ ನಿರೀಕ್ಷೆ ನಿನ್ನನ್ನು ನನ್ನ ಬಳಿ ಕರೆ ತರುತ್ತದೆ. ಎಂದಾದರೊಮ್ಮೆ ನನ್ನ ಪ್ರೇಮಕ್ಕೆ ಖಂಡಿತ ಜಯ ಸಿಗುತ್ತದೆ ಪ್ರಾಪ್ತಿ. ಇದೆಂತ ಹೆಸರು? ಗೆಜ್ಜೆ ಕಟ್ಕೊಂಡು ನೃತ್ಯ ಮಾಡ್ಬೋದು, ಯುದ್ಧ ಅಲ್ಲ ಅಲ್ವಾ? ಅಪಹಾಸ್ಯ ಮಾಡ್ಬೇಡಿ. ಧೈರ್ಯ ಇದ್ರೆ ಬಂದು ಈ ಗೆಜ್ಜೆನ ಎದುರಿಸಿ ನೋಡೋಣ. ನಾನೊಬ್ನೇ ನಿಮ್ಮೆಲ್ಲರನ್ನೂ ದಿನ ಮಾಡ್ಬಿಡ್ತೀನಿ. ನೀನ್ ನೋಡಿದ್ರೆ ಅಹಂಕಾರ ಇರೋ ಆಗಿದೆ. ಅಮ್ಮ ಹೇಳ್ತಾಳೆ ಅಹಂಕಾರ ರಾಕ್ಷಸರಿಗಿಂತ ತುಂಬಾ ಕೆಟ್ಟದ್ದು. ಅದಕ್ಕೆ ನೀನ್ ಅಹಂಕಾರನ ಕಡಿಮೆ ಮಾಡ್ಕೊಳ್ಳೇಬೇಕು ಅಲ್ವಾ ಗೆಳೆಯರೇ? ಕೇವಲ ಯುದ್ಧ ಮಾಡುವುದರಿಂದ ಮಾತ್ರ ನನಗೆ ಗೊತ್ತಾಗೋದು ಗೋಕುಲದಲ್ಲಿ ಉತ್ಕಚನನ್ನು ಕೊಲ್ಲುವಂತವ್ರು ಯಾರಿದ್ದಾರೆ ಅಂತ. ಮತ್ ನಿನ್ ಕೊಳಲ್ ಹಿಡ್ಕೊಂಡ್ ನಡಿ ಇಲ್ಲಿಂದ. ನನ್ನನ್ನ ಎದುರಿಸೋ ತಾಕತ್ತಿರೋರ್ನ ಹೋಗಿ ನಿಮ್ಮೂರಿಂದ ಕರ್ಕೊಂಬಾ. ನಿಮ್ಮಲ್ಲಿ ಯಾರಾದ್ರೂ ಇದ್ದಾರಾ ಈ ಗೆಜ್ಜೆನ ಎದುರಿಸೋ ತಾಕತ್ತಿರೋರು? ಗೆಜ್ಜೆ, ಇವನೇ ನನ್ ಬಲರಾಮಣ್ಣ. ಇವನು ಸ್ನೇಹ ಅಲ್ಲ, ಯುದ್ಧ ಮಾಡ್ತಾನೆ. ಇವತ್ ನಿನ್ಗೆ ಗೊತ್ತಾಗ್ಲೇಬೇಕು, ನಿನ್ ಲಾಟಿಲ್ ಶಕ್ತಿ ಇದೆಯಾ ಅಥವಾ ನನ್ನ ಅಣ್ಣನ್ ಗದೆಯಲ್ಲಿದೆಯಾ? ನನಗೆ ಬೇಕಾಗಿದ್ದು ಅದೇ. ಉತ್ಕಚನನ್ನು ಕೊಂದವನು ಇವನೇ ಆಗಿದ್ದರೆ, ಒಮ್ಮೆ ಈ ಗದಾಧಾರಿ ನನ್ನನ್ನು ಸೋಲಿಸಿದರೆ ನನ್ನ ಸೋಲಿನಲ್ಲೂ ನನಗೆ ಗೆಲುವು ಇರುವುದು. ಆದ್ರೆ ನೀವು ನಂಗೋಸ್ಕರ ದಿನ ಯಾಕೆ ಕಾಯ್ತಿದ್ರಿ? ನಿಮ್ಗೆ ನಾನಂದ್ರೆ ಅಷ್ಟೊಂದ್ ಪ್ರೀತಿನಾ? ರಾಧೆ, ಕೃಷ್ಣ ಹೇಗಿದ್ದಾನೆ ಅಂತ ತಿಳ್ಕೊಬೇಕಾಗಿತ್ತು. ಹಾ ರಾಧೆ, ಎಲ್ರು ಹೇಳೋ ಹಾಗೆ ಕೃಷ್ಣ ಅಂದವಾಗಿ ಮುದ್ದಾಗಿ ಚಲವಾಗಿದ್ದಾನ ನೋಡೋದಿಕ್ಕೆ. ಗೋಕುಲದ ತುಂಟ ಕೃಷ್ಣ ನಮ್ ರಾಧೆಗೆ ಹೇಗನ್ನಿಸ್ತಾ? ನಾನು ರಾಧೆ, ನಾನು ಎಲ್ಲೇ ಹೋದ್ರು ಎಲ್ರು ನನ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವತ್ತು ನಿಮ್ಗೆಲ್ಲ ಕೃಷ್ಣಂದೇ ಜಪ ಆಗಿದೆ. ಅದು ಯಾಕಂದ್ರೆ ನೀನೇ ಕಣ್ಣಾರೆ ಕೃಷ್ಣನ ನೋಡ್ಕೊಂಡ್ ಬಂದಿದ್ಯಾ ಅಲ್ವಾ? ಮತ್ತೆ ಹೇಳು ರಾಧೆ, ನಿಜಾನಾ? ಕೃಷ್ಣ ಎಲ್ರಿಗೂ ಬೇಕು, ಕೃಷ್ಣನೇ ಬೇಕು. ಅದು ನಿಜ ಆಗಿತ್ತು, ಈಗ ಅದು ನಿಜ ಅಲ್ಲ. ಯಾಕೆ? ಯಾವ ಕೃಷ್ಣನ್ ಎಲ್ರು ತಮ್ಮವನು ಅನ್ಕೊಂಡಿದ್ರು, ಈಗ ಕೃಷ್ಣ ನಂಗ್ ಸೇರ್ದವನು. ಈ ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ರಾಧೆ ನಮ್ಗೆ ಅರ್ಥ ಆಗಿಲ್ಲ. ನಾನು ಅಮೋಸ್ಕರ ಕೃಷ್ಣನ ಸರಿ ಮಾಡಿ ಬಂದಿದ್ದೀನಿ. ಆ ಕೆಲ್ಸಕ್ಕೇನೆ ನನಗೆ ಇಷ್ಟು ದಿನ ಬೇಕು. ನಿಮ್ಮ ಮೇಲೆ ಕೋಪವಿಲ್ಲ, ನನಗೆ ಲಲಿತಾಳ ಮೇಲೆ ಕೋಪ. ಅವಳು ವಿಷ್ಣು ಲೋಕದಲ್ಲಿದ್ದಾಗಲೂ ಅವಳ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಅದಕ್ಕಾಗಿಯೇ ನಾನು ಅವಳಿಗೆ ಭೂಮಿಗೆ ತೆರಳಲು ಅನುಮತಿ ನೀಡಿದ್ದು. ಅವಳಿಗೆ ನಿಮ್ಮ ಬಾಲಲೀಲೆ ನೋಡುವ ಆಸೆ ಇತ್ತು. ಈಗ ನನಗೆ ಅರ್ಥವಾಗುತ್ತಿದೆ, ವಿಷಯ ಅಷ್ಟೇ ಅಲ್ಲ. ದೇವಿ, ಕೃಷ್ಣನ ಎಲ್ಲ ಗೆಳೆಯರು ಮತ್ತು ರಾಧೆಯ ಎಲ್ಲ ಗೆಳತಿಯರು ನಮ್ಮ ಪರಮ ಭಕ್ತರು ಹಾಗೂ ವಿಷ್ಣು ಲೋಕದ ವಾಸಿಗಳು. ಭಕ್ತಿಯಿಂದಾಗಿ ಅವರು ನಮ್ಮೊಂದಿಗೆ ಭೂಮಿಯಲ್ಲಿ ಜನಿಸಿದ್ದಾರೆ. ನೀನು ಅವರ ಭಕ್ತಿಯನ್ನು ಪ್ರೇಮವೆಂದುಕೊಳ್ಳಬೇಡ. ಪ್ರಭು, ನನಗೆ ಅದೆಲ್ಲ ತಿಳಿಯದು. ಆದರೆ ಲಲಿತಾಳ ಭಕ್ತಿಯನ್ನು ನಾನು ಸರಿಯಾಗಿ ತಿಳಿದಿದ್ದೇನೆ.
ಅಣ್ಣನ್ಗಂತೂ ತಿಳಿಯೋದೇ ಇಲ್ಲ. ಸ್ವಲ್ಪ ಹೊಗಳಿದ್ರೆ ಸಾಕು ಎಲ್ಲ ಸತ್ಯನೂ ಹೇಳ್ಬಿಡ್ತಾನೆ. ಬಹುಶಃ ಈ ಬಲರಾಮ ನಾನು ಹುಡುಕುತ್ತಿರುವ ಬಾಲಕನೇ ಆಗಿರಬಹುದೇ? ರಾಕ್ಷಸನ? ಬಲರಾಮಣ್ಣ, ನೀನು ಯಾವ್ಯಾವ ರಾಕ್ಷಸನ್ನ ಸಾಯಿಸಿದ್ಯಾ? ಏನ್ ಹೇಳಿ ಗೆಜ್ಜೆ, ಎಲ್ಲರ ಹೆಸರು ನೆನ್ಪಿರಲ್ಲ ಅಲ್ವಾ? ಹಾ ಹೌದು, ಮೊನ್ನೆ ಗೋಕುಲಕ್ಕೆ ಶರೀರ ಇಲ್ದಿರೋ ರಾಕ್ಷಸ ಬಂದಿದ್ದ, ಉತ್ಕಚ. ನಾನು ಅವನ್ನ ಇದೇ ಗದೆಯಿಂದ ಎಷ್ಟ್ ಹೊಡೆದೆ ಅಂದ್ರೆ ಶರೀರ ಇಲ್ದಿದ್ದೋನು ಜೀವನೂ ಇಲ್ದಿದ್ದಂಗ ಆಗೋದ. ಉತ್ಕಚ ಸಂಹಾರಿ ಬಲರಾಮಣ್ಣನಿಗೆ ಜೈ. ಲಾಡು ತಿನ್ನೋ ಸಮಯ ಆಯ್ತು. ಸರಿ ಬಲರಾಮಣ್ಣ. ಹಾಗೆ ನೆನ್ಪಿಟ್ಕೋ, ಯಾವತ್ತೂ ನನ್ನ ಅಣ್ಣಂಗೆ ಮೋಸ ಮಾಡ್ಬೇಡ. ನನ್ನ ಅಣ್ಣ ಮೋಸ ಮಾಡೋರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಸ್ನೇಹ ಭಾವದಿಂದಲೇ ಎಲ್ಲ ತಿಳಿಯಲಾಗುವಾಗ ಮೋಸ ಮಾಡುವುದೇಕೆ? ಉತ್ಕಚ ಸಂಹಾರಕ ಬಲರಾಮ, ಈಗ ನಿನ್ನ ಸಂಹಾರವೂ ಆಗುತ್ತದೆ ನನ್ನ ಬಾಲ್ಯದ ಸಖ ಕಂಸನ ಹಸ್ತದಿಂದ. ಧಾ ದಿನ್ ಧಿನ್ನ ಧಿನಕ್ ಧಿನಕ್ ದಿನ ಧಾ. ಬಲ ಅಲಂಬ, ಏನೆಂದೇವನ ಹೆಸರು? ಬಲರಾಮ. ಬಲರಾಮ ಬಲರಾಮ ಅವನ ಹೆಸರು. ದೇವಕಿ ಅಷ್ಟಮ ಪುತ್ರ ಬಲರಾಮ. ನೀನು ಏನು ಯೋಚಿಸಿದ್ದೆ ವಿಷ್ಣು? ನಿನ್ನ ಪೂರ್ವಾವತಾರ ರಾಮನಾಮಕ್ಕಿಂತ ಮೊದಲೇ ಬಲವೆಂಬ ಶಬ್ದ ಜೋಡಿಸಿದ ಮಾತ್ರಕ್ಕೆ ನೀನು ಭಗವಂತ ಕಂಸನಿಗಿಂತ ಅಧಿಕ ಬಲಶಾಲಿಯಾಗುವೆಯಾ? ಇಲ್ಲ, ನೀನು ನಿನ್ನ ಬಲರಾಮನನ್ನು ಭೂಮಿಗೆ ನನಗೆ ಪರಮ ಗತಿ ನೀಡಲು ತಂದೆಯಲ್ಲ. ಈಗ ನೋಡು ನಾನು ಅವನಿಗೆ ಯಾವ ಗತಿ ಕಾಣಿಸುತ್ತೇನೆಂದು. ಕಲ್ಯಾಣವಾಗಲಿ. ಥಾ ದಿನ್ ಧಾ. ಧಿನ್ನ. ಹೋಗು, ಕಂಸನನ್ನು ಸಂಹಾರ ಮಾಡು. ಆದರೆ ನೆನಪಿರಲಿ, ನನ್ನ ಅಳಿಯನಿಗೆ ಬಹಳ ಕಷ್ಟವಾಗಬಾರದು. ಭಗವಂತ, ಇದೆಲ್ಲ ಏನು? ಭಗವಂತ, ಯಾರ್ಯಾರಿಂದ ಸಂಮೋಹಿತನಾಗಿ ಬಿಡುತ್ತೀಯೋ? ಹೋಗೀಗ ನಿನ್ನ ಖಡ್ಗವನ್ನು ಚಾಣೂರನಿಗೆ ಕೊಟ್ಟು ಹೊರಡು. ತೊಲಗು. ಸರಿ ಭಗವಂತ. ಯಾರ ಮೇಲೂ ವಿಶ್ವಾಸ ಇಡಲಾಗದು. ತನ್ಮಿತ್ರ ಯತ್ರ ವಿಶ್ವಾಸ. ಯಾರಲ್ಲಿ ವಿಶ್ವಾಸವಿಡಬಹುದೋ ಅವನೇ ಮಿತ್ರ, ಮತ್ತು ನನಗೆ ನನ್ನ ಬಾಲ್ಯದ ಗೆಳೆಯನ ಮೇಲೆ ಪೂರ್ಣ ವಿಶ್ವಾಸವಿದೆ. ಈಗ ಆಗಲಿದೆ ಆ ಬಲರಾಮನ ದಿನ್ನ ದಿನಕ ದಿನ್ನ.
ಕೃಷ್ಣ, ಜೀವನದಲ್ಲಿ ಎರಡೇ ಖುಷಿ ಇರೋದು, ಹಾಲಿನ ಪೇಡ ತಿನ್ನೋದು ಮತ್ತೆ ಗದೆ ತಿರುಗಿಸೋದು. ಕೃಷ್ಣ, ಈ ಹಾಲಿನ ಉಂಡೆ ತಿಂತಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ ಗೆಜ್ಜೆಗೆ ಶಿಕ್ಷೆ ಕೊಟ್ಟಷ್ಟೇ ಖುಷಿ ಆಗ್ತಿದೆ. ಅಣ್ಣ, ಅಮ್ಮ ಹೇಳ್ತಾಳೆ ಯಾವ್ದೇ ಆಗ್ಲಿ ಅತ್ತೆ ಆದ್ರೆ ಕೆಟ್ಟದ್ದೇ. ಅದು ನಿನ್ ಹೊಗಳಿಕೆ ಆಗ್ಲಿ ಅಥವಾ ನಿನ್ ಸಿಹಿ ತಿಂಡಿ ಆಗ್ಲಿ. ಹೊಗಳಿಕೆನಾ? ಅಲ್ಲ ಕೃಷ್ಣ, ಈ ಸಿಹಿ ತಿಂಡಿ ಮಧ್ಯೆ ಹೊಗಳಿಕೆ ಎಲ್ಲಿಂದ ಬಂತು? ಅಣ್ಣ, ನಿನ್ನ ಯಾರಾದ್ರೂ ಹೊಗಳಿದ್ರೆ ನೀನು ಕರ್ಗೋಗ್ತೀಯ. ಆ ಖುಷಿಲೇ ನೀನು ಯಾರತ್ರ ಏನ್ ಬೇಕಾದ್ರೂ ಹೇಳ್ಬಿಡ್ತೀಯ. ಆದ್ರೆ ಅಮ್ಮ ಹೇಳ್ತಾಳೆ ನಾವು ಹೊಗಳೋದನ್ನ ಕೇಳಿಸ್ಕೊಂಡು ನಾವ್ ಯಾವತ್ತೂ ಅದ್ರಿಂದ ಹಿಗ್ಬಾರ್ದು. ಅಣ್ಣ, ನಿನ್ಗೆ ಅರ್ಥನೇ ಆಗ್ತಿಲ್ಲ. ನನ್ ಚಿಂತೆ ಜನರದ್ದಲ್ಲ, ಕಂಸಂದು. ಒಮ್ಮೆ ಕಂಸಂಗೆ ನಿನ್ ನಿಜ ಗೊತ್ತಾಗ್ಬಿಟ್ರೆ ನಿನ್ ಜೀವಕ್ಕೆ ಕಷ್ಟ ಬರುತ್ತೆ. ಧಿನ್ನ ಕೃಷ್ಣ, ಕಷ್ಟವಂತೂ ಬಂದಾಗಿದೆ. ಈಗ ಕೇವಲ ನಾನು ನಿನ್ನ ಮನೆ ಪ್ರವೇಶಿಸಬೇಕಾಗಿದೆ ಅಷ್ಟೇ. ಎಲ್ಲಿಯವರೆಗೂ ನಾನು ನಿನ್ನ ಮನೆ ಪ್ರವೇಶಿಸಲಾಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಬಲರಾಮನನ್ನು ಮಥುರೆಗೆ ಕರೆದೊಯ್ಯುವ ಸಂಭವ ಇಲ್ಲವಲ್ಲ. ಹಾ, ಧಿನಕ್ ಧಿನಕ್ ಧಿನ್ ಧಾ. ಈ ಅತಿಮುಗ್ಧ ನಂದನ ಮನೆ ಒಳಗ್ ನಾನು ಹೋಗ್ಬೇಕಂದ್ರೆ ನಾನೀಗ ಚಿಕ್ಕದೊಂದು ಕತೆ ಹೇಳಿದ್ರೆ ಸಾಕು. ಅಂದ್ರೆ ಇಲ್ಲಿರೋರ್ಗೆಲ್ಲ ನನ್ನ ದುಃಖ ಭರಿತ ಕತೆ ಹೇಳ್ಬೇಕು. ಧಾ ಧಿನ್ ಧಿನ್ನ, ಧಿನಕ್ ಧಿನಕ್ ಧಾ. ರಾಜ, ನನ್ನನ್ನು ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ನನ್ನಂಥ ದೌರ್ಭಾಗ್ಯಳ ಪ್ರೀತಿಯನ್ನು ಸ್ವೀಕರಿಸಿ. ಇಲ್ಲದಿದ್ದರೆ ಮೃತ್ಯುವಿನ ಹೊರತಾಗಿ ಬೇರೆ ದಾರಿಯೇ ಇಲ್ಲ. ಪುಷ್ಪಗಳು, ಇದರ ಅರ್ಥವೇನು? ಅಯ್ಯೋ, ಬಲರಾಮಣ್ಣನ್ ಕಣ್ಣಲ್ಲಿ ನೀರ. ಈ ಗೆಜ್ಜೆ ಅವನ್ ದುಃಖದ ಕತೆ ಹೇಳಿ ನನ್ನನ್ನ ನಂಬಿಸ್ತಿದ್ದಾನೆ. ನೋವಿಯುವ ಘನ ಸಂತಾಪ ಸಹಿಸಿ, ಬಾಳಿನ ದುಷ್ಕರ ತಾಪ ಸಹಿಸಿ, ರೋಮ ರೋಮದಲ್ಲಿ ಪ್ರೀತಿ ತಳೆದು ಬರುವಿ ಬಾಲಕನನು ಬಳಿಗೆ ಕರೆದು. ನೋಡುವ ಗೆಳೆಯರು ಬಂಧುಗಳಿಲ್ಲ, ಎದುರಾಳಿ ಇಲ್ಲ, ವೈರಿಗಳಿಲ್ಲ. ಈತನು ಹಸಿದರು ನೀರಡಿಸಿದರು, ಮಾತಿಗೂ ಕೇಳುವ ಜನರಾರಿಲ್ಲ. ಅಯ್ಯೋ, ನಿನ್ನೆ ಇವನು ಯುದ್ಧ ಮಾಡಿ ಅಂತಿದ್ದ, ಇವತ್ತು ದುಃಖದಿಂದ ಪ್ರಜ್ಞೆ ತಪ್ಪೋದ. ಇಷ್ಟೊಂದು ಬದಲಾವಣೆ ಹೇಗೆ? ಈಗ ಆ ಕಾರ್ಯಕ್ಕಾಗಿಯೇ ನಿನ್ನ ಮನೆಯೊಳಗೆ ಪ್ರವೇಶಿಸುವ ಅಗತ್ಯವಿತ್ತು. ನೀನು ಹೇಗೆ ಬಲರಾಮನನ್ನು ಇಷ್ಟು ವರ್ಷಗಳ ಕಾಲ ನಿನ್ನ ಮನೆಯಲ್ಲಿ ಅಡಗಿಸಿಟ್ಟಿದ್ದೆಯೋ ಹಾಗೆಯೇ ಈಗ ಅವನನ್ನು ಮಥುರೆಗೆ ಬರುವುದನ್ನು ಯಾರೂ ತಡೆಯಲಾರರು. ದಿನಕ್ ದಿನಕ್ ದಿನ್ ಥಾ. ಗೆಜ್ಜೆ, ನಿನ್ ಕತೆಲಿ ದುಃಖ ಕಡಿಮೆ, ಕತೆನೇ ಜಾಸ್ತಿ ಅನ್ನಿಸ್ತಾ ಇದೆ. ನಾನಂತೂ ಈಗ ನಿನ್ ನಿಜವಾದ ಕತೆ ತಿಳ್ಕೊಳ್ಳೇಬೇಕು. ನನ್ ಜೀವನದಲ್ಲಿ ಯಾರನ್ನೂ ನನ್ ಗೆಳೆಯನಾಗ್ ಮಾಡ್ಕೊಂಡಿಲ್ಲ. ಆದ್ರೆ ನಾನ್ ನಿನ್ ದುಃಖ ಕೇಳಿದ್ಮೇಲೆ ನಿನ್ನ ನನ್ ಗೆಳೆಯ ಮಾಡ್ಕೊಳಕ್ ನಿರ್ಧಾರ ಮಾಡಿದೀನಿ. ಈಗ ನೀನು ನನ್ ಕೊನೆಲೇ ಇರ್ಬೇಕು. ನಡಿ ನನ್ ಜೊತೆ.